ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ ಮಾನವನವರ್ವನ ಜೀವನ ಎನ್ನುವುದು ಪಾವನವಾಗಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಿಕೊಳ್ಳಬೇಕು ಎಂಬುದನ್ನು ದೊರಕುಮುಖಕ್ಕೆ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಖಿಲ ಕುಲಮಾತ್ಯವಂತಹ ನಿಗಡತೆಯನ್ನು ಪಡೆದವರು ನನ್ನ ಅವಿಯಾದಂತಹ ದಿತಿ ದೇವಿ. ಅವರ ವಂಶವಲ್ಲನದಲ್ಲಿ ಪಲ್ಲಡಿಸಿದಂತಹ ಹೂವೇ ಈ ಮಾಲಿನಿ. ಆದ್ರೆ ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ದಿನಗಳ ಆದಿರವಂತೆ ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಗಮರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಒಂದು ಸ್ಪರ್ಶವಾದಾಗ ಎಷ್ಟು ಆನಂದವಾಗುತ್ತದೆ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾಳಂತೆ. ಸಂತೋಷದಿಂದಲೇ ಇರಬೇಕು ನವ್ವಿ ಕಣ್ಣೀರ ದಾರಿಯನ್ನೇ ಸುರಿಸುತ್ತಾ ಇದ್ರು. ಏನು ಕಾರಣ ಎಂಬುದಾಗಿ ಕೇಳಿದೆ. ಕಳುಹಿಸಿಕೊಟ್ಟಂತ ಅಷ್ಟು ಗಂಡು ಮಕ್ಕಳನ್ನು ಸ್ವರ್ಗದ ಆಸೆಯಿಂದ ಆ ದೇವತೆಗಳು ಕೊಂದು ಮುಗಿಸಿದ್ದಾರಂತೆ. ಹಾಗಾಗಿ ವಿಧಾತರು ಕುರಿತಾಗಿ ತಪಸ್ಸನ್ನಾಚರಿಸಿ ತ್ರಿಭುವನದಲ್ಲಿ ವಿಭುವಾಗಿ ಮೆರೆಯುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದೆ. ದಟ್ಟವಾದಂತಹ ಕಾರಣವನ್ನೇ ಬಂದು ಸೇರಿದ್ದೇನೆ. ಸಿರುವಿಗೆ ಎವರಿಂದ ಕಂಗೊಳಿಸುವಂತಹ ನಾನು ಈ ರೂಪವನ್ನು ನಾನು ತಪಸ್ಸನ್ನಾಚರಿಸಿದ್ದೇನೆ. ಖಂಡಿತವಾಗಿಯೂ ತಪಸ್ಸು ಪೂರ್ಣವಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇಲ್ಲಿಯ ಕಾಮುಕರಲ್ಲಿದ್ದಾರೆ. ಹಾಗಾದ ಕಾರಣ ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಾಂತೂ ತಪಸ್ಸನ್ನಾಚರಿಸಬೇಕು. ಯಾವ ರೂಪ ಎಂಬುದಾಗಿ ಸರಿಯಾಗಿ ವೀಕ್ಷಿಸಿದೆ ಎಂದಾದ್ರೆ ಕಣ್ಣಿಗೆ ಬಿತ್ತು ಮಹಿಷಿಗಳ ಬಿಂಡು, ಸಾಧು ಪ್ರಾಣಿಗಳು, ಮತ್ತೇಕೆ ಸಾವಕಾಶ. ಮಹಿಷಿಯ ರೂಪವನ್ನಂತೂ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನೆ. ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿದ್ದೇನೆ. ಏನು ಮನದ ಅಭಿಲಾಷೆ ತಿಳಿಸು. ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯುವಂತಹ ಮಗನನ್ನು ಉದರದಲ್ಲಿ ಧರಿಸಬೇಕು. ತಥಾಸ್ತು. ಅಂತಹ ವರವನ್ನದಯ ಪಾಲಿಸು. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಡನಾಗಿರುತ್ತಾನೆ. ಶಾಪವೇ ತಂದೆ. ಇದಕ್ಕೆ ನಾನು ಕಾರಣನಲ್ಲ, ನೀನೇ ಕಾರಣಗಳಾಗಿದ್ದೀಯ. ಹೇಗದು? ನೀನು ಮಹಿಷಿಯ ರೂಪವನ್ನಾದು ತಪಸ್ಸನ್ನಾಚರಿಸಿದ ಕಾಲಕ್ಕೆ ಇಲ್ಲೇ ಪಕ್ಕದಲ್ಲಿ ತಪಸ್ಸನ್ನಾಚರಿಸಿದ ಮುನಿ ಸುಪಾರ್ಶ್ವಕರ ತಪೋಭಂಗವಾಯಿತು. ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇದಕ್ಕೆಲ್ಲ ಕಾರಣ ನೀನೆಂಬುದಾಗಿ ಅವರರಿತರು. ಆ ಕಾರಣವೇ ನಿನಗೊಂದು ಶಾಪವನ್ನು ಕೊಟ್ಟಿದ್ದಾರೆ. ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಲಿ ಎನ್ನುವ ಹಾಗೆ. ಮಾತ್ರವಲ್ಲ, ಮಗದೊಂದು ಶಾಪ ಕೊಟ್ಟಿದ್ದಾರೆ. ನಾ ಕೊಟ್ಟ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ಹೋಗಲಿ ಎನ್ನುವ ಹಾಗೆ. ಮಗು ಕೋಣನಾದರೂ ಜಾಣನಾಗಿರುತ್ತಾನೆ, 3 ಲೋಕದಲ್ಲಿ ವಿಭುವಾಗಿ ಮೆರೆಯುತ್ತಾನೆ. ಇದಕ್ಕೆ ಶುಭವಾಗಲಿ.